ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳ್ತಿದ್ಯಾ ರಾಜಿ ನೀನು? ಅತ್ತೆ, ಇವ್ರ ಮಾತು ನಂಬೇಡಿ. ರಾಜಿ ಸುಳ್ಳು ಹೇಳ್ತಿದ್ದಾರೆ. ಅಯ್ಯೋ ಇಲ್ಲ ಅಮ್ಮೋರೆ, ಹೇಳ್ಬೇಕು ಅಂತಂದ್ರೆ ಆ ಸಿಂಗಾರಮ್ಮಂಗೆ ಈ ರಾಧನು ಸಹಾಯ ಮಾಡೋಳೆ. ನೀವು ಶಿಕ್ಷೆ ಕೊಡೋಂಗಿದ್ರೆ ಇವಳಿಗೂ ಕೊಡ್ಬೇಕು. ರಾಜಿ ಅವ್ರೆ, ನೀವ್ ಮಣ್ ತಿನ್ನೋ ಕೆಲಸ ಮಾಡ್ಬಿಟ್ಟು ಈಗ ಎಲ್ರ ಮೇಲೂ ಗೂಬೆ ಕುರ್ಸಕ್ ನೋಡ್ತಿದ್ದೀರಾ. ಬಂಗಾರ, ಗೂಬೆ ಆಯ್ತಿರೋದು ನಾವು. ನಂಗೆ ಯಾಕೋ ರಾಜವ ಹೇಳ್ತಿರೋದಾಗೆ ಸರಿ ಅನಿಸ್ತೈತೆ. ನೀನು ವಿಚಾರ ಮಾಡಿ ನಿರ್ಧಾರ ತಕ್ಕ. ನಾನಿಂಗ್ ಮಾತಾಡ್ಲಿಲ್ಲ ಅಂದ್ರೆ ಈ ಮುದ್ಕಿ ರಾಜವ ಸೇರ್ಕೊಂಡು ನನ್ನನ್ನ ಅತ್ತೆ ಮುಂದೆ ಅಪರಾಧಿ ಮಾಡ್ತಾರೆ. ಏನ್ ಮಾಡ್ಲಿ? ಅಜ್ಜಿ, ನಿಮ್ಗೆ ನನ್ನನ್ನು ಕಂಡ್ರೆ ಆಗಲ್ಲ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಮಟ್ಟಿಗೆ ದ್ವೇಷ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಜ್ಜಿ, ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ಎರಡೆರಡು ಹೊಡೆದು ಬಿಡಿ. ಆದ್ರೆ ಈ ರಾಜಿಯವ್ರ ಜೊತೆ ಸೇರ್ಕೊಂಡು ಸಿಂಗಾರಮ್ಮಂಗ್ ಸಪೋರ್ಟ್ ಮಾಡ್ತಿದ್ದೆ ಅಂತ ಮಾತ್ರ ಹೇಳ್ಬೇಡಿ. ನಿಂದೆಲ್ಲ ನಾಟಕ ಅಂತ ನನಗೆ ಗೊತ್ತು ಕಣೆ. ಅತ್ತೆ, ಯಾರು ಏನಾದ್ರೂ ಹೇಳಿ, ಆದ್ರೆ ನಿಮಗೆ ನಾನು ಏನು ಅಂತ ಗೊತ್ತಿದೆ ಅಲ್ವಾ? ನಾನು ಯಾವತ್ತಾದ್ರೂ ನಿಮ್ ಮನ್ಸಿಗೆ ನೋವಾಗೋ ಕೆಲಸ ಮಾಡಿದೀನ ಅತ್ತೆ? ಆಹಾ, ಯಾವ ಪಾಟಿ ಡೌ ಮಾಡ್ತಾಳೆ ನೋಡು. ಹೇಳಿ ಅತ್ತೆ, ಮಾತಾಡಿ. ನೀವ್ ಈ ರೀತಿ ಮೌನವಾಗಿದ್ರೆ ಇವರೆಲ್ಲ ನನ್ ಮೇಲೆ ಮಾಡ್ತಿರೋ ಆರೋಪ ಸತ್ಯ ಅಂತ ಆಗುತ್ತೆ. ಅತ್ತೆ, ಇಷ್ಟೆಲ್ಲ ಆದ್ಮೇಲೂ ನಾನು ಈ ಮನೇಲಿ ಇರಲ್ಲ ಅತ್ತೆ. ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅಯ್ಯ ರಾಧವ, ಯಾಕಂಗೆಲ್ಲ ಮಾತಾಡ್ತೀಯ? ಅವ್ವ, ನಮ್ ರಾಧ ಹೆಂಗೆ ಅಂತ ನಮಗ್ ಗೊತ್ತಿಲ್ವೇ? ಅಯ್ಯೋ ಅಮ್ಮೋರೆ, ದಿಟ್ಟವಾಗ್ಲೂ ಇದಾಗೆ ರಾಧನು ಸಾಮಿಲ್ ಆಗೋಳೆ. ಅವಳು ಸುಳ್ಳು ಹೇಳ್ತಾಳೆ, ಅವಳು ಮಾತು ನಂಬೇಡಿ. ಏಯ್, ಯಾರ ಮಾತನ್ನ ನಂಬೇಕು, ಯಾರ ಮಾತನ್ನ ನಂಬಾರ್ದು ಅನ್ನೋದು ನನಗ್ ಸಂದಾಗ ಗೊತ್ತದೆ. ಅದನ್ನ ನಿನ್ನಿಂದ ನಾನು ಯೋಳ್ಸ್ಕೋಬೇಕಾಗಿಲ್ಲ. ನೋಡ್ರಾಜಿ, ರಾಧಾ ನಮ್ಮ ಮನೆ ಮಗಳು. ಅವಳು ಯಾವುದೇ ಕಾರಣಕ್ಕೂ ಈ ತ್ಯಾಪ್ ಮಾಡಕ್ಕಿಲ್ಲ. ಹಂಗೆ ಈ ತ್ಯಾಪ್ ಮಾಡಿರೋರ್ನ ಯಾವುದೇ ಕಾರಣಕ್ಕೆ ನಾನು ಬಿಡಕ್ಕಿಲ್ಲ. ಇಲ್ಲ ಅಮ್ಮವ್ರೆ, ಇದ್ರಾಗ ನೀವು ರಾಧನ್ ಹೆಂಗ್ ನಂಬ್ತಿದ್ದೀರೋ ನನ್ನನ್ನು ನೀವು ಹಂಗೆ ನಂಬೇಕು. ನಿಜವಾಗ್ಲೂ ನಾನು ಇದ್ರಲ್ಲಿ ಅಮಾಯಕಿ. ವಾಹ, ನೀನ್ ಎಂತ ಅಮಾಯಕಿ ಅನ್ನೋದು ನನಗೂ ಸಂದಾಗ ಗೊತ್ತದೆ. ಆ ಪುಟ್ಟಕ್ಕನ್ ಮನೆ ಮೆಸ್ಸು ಹೊಡಿಯಕ್ಕೆ ಅಲ್ವೇ ನೀನ್ ಆ ಸಿಂಗಾರನ್ ಸಾವಾಸ ಮಾಡಿರೋದು? ಇಲ್ಲ ಅಮ್ಮವ್ರೆ, ನನ್ ತಾಳಿಮೆ ಯಾಕಾಡೆ, ನನ್ ನಂಬಿ ಅಮ್ಮವ್ರೆ. ಹುಚ್ಚು ಬಾಯ್, ನೀನ್ ಹೇಳ್ತಿರೋ ಸುಳ್ಗೆ ಪಾಪ ಗೋಪಾಲ ಏನ ಯಾಕೆ ಬಲಿ ಕೊಡ್ತೀಯ? ಪುಟ್ಟಕ್ಕನ್ ಮೆಸ್ ಮ್ಯಾಕೆ ಮನೆ ಮ್ಯಾಕೆ ನೀನ್ ಸ್ಯಾನೆ ದಿವಸಗಳಿಂದ ಕಣ್ಣಾಗ್ತಿದ್ಯಾ ಅನ್ನೋ ವಿಷಯ ನಂಗೂ ಸಂದಾಗ ಗೊತ್ತದೆ. ನೋಡ್ರಾಜಿ, ನೀನ್ ಮಾಡ್ತಿರೋ ತ್ಯಪ್ಪಿಗೆ ಪೊಲೀಸ್ನವ್ರಿಗೆ ನಿನ್ನ ಹಿಡ್ಕೊಟ್ಟು ಶಿಕ್ಷೆ ಕೊಡಂಗ್ ಮಾಡಿದ್ರೆ ಹೋಗೋದು ನಮ್ಮೂರಿನ ಮರವಾದೆ ಅಂತ ಸುಮ್ಕಿವಿ. ಅಮ್ಮವ್ರೆ, ಯೋನೋ ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಟಿವ್ನಿ. ಇದು ಒಂದ್ಕಿಂತ ಸಂಸ್ಬಿಡಿ ಅಮ್ಮವ್ರೆ. ಖಂಡಿತವಾಗ್ಲೂ ಸಂಸಾಕಿಲ್ಲ. ನೋಡು, ನಿಂಗೆ 2 ದಿನ ಟೈಮ್ ಕೊಡ್ತೀನಿ. ಆಟ್ರಾಗೆ ನೀನೇ ಗಂಟು ಮುಟ್ಟೆ ಕಟ್ಕೊಂಡು ಈ ಊರ್ ಬಿಟ್ರೆ ಸರಿ. ಇಲ್ಲ ಅಂದ್ರೆ ಮನೆ ಸಮೇತ ಸೀಮೆಣ್ಣೆ ಸುರಿದು ನಿನ್ನೂ ಸುಟ್ಟು ಬಿಡ್ತೀನಿ. ಅಮ್ಮವ್ರೆ, ಹೊಟ್ಟಿ ಬಂಗಾರಮ್ಮನ ಮಾತು ಕೊಟ್ಟಿ ಮುಟ್ಟಾಗಿ ಒಂದು ಕಿತ ಏಳದ್ಮೇಲೆ ಮುಗೀತು. ಅದನ್ನ ಮಾಡೇ ಮಾಡ್ತೀನಿ. ಗೆಪ್ತಿ ಮಾಡಿಕ, ಈ ಸುತ್ತ 16 ಹಳ್ಳಿನಾಗೆ ಇನ್ಮ್ಯಾಕ್ ನಿನ್ ಮಕ್ಕ ಕಾಣಬಾರ್ದು. ಹೋಯ್ತಾ ಇರಲಿಂದ. ಅಮ್ಮವ್ರೆ, ದಯವಿಟ್ಟು ಅಂತ ಹೇಳಿ. ಹೋಯ್ತಾ ಇರು ಒಂದೇ. ರಾಧಾ, ಅವ್ವ, ನಡೀರಿ ಒಳಿಕೆ. ಏ ರಾಜಿ ಅವ್ರೆ, ನನ್ ಮೇಲೆ ಹಾಕೊಡಕ್ ನೋಡಿದ್ರಿ ಅಲ್ವಾ? ಈಗ ನಿಮ್ಗೆ ಈ ಊರಲ್ಲೇ ಜಾಗ ಇಲ್ಲ. ಜಾಗ ಖಾಲಿ ಮಾಡ್ತಾರಿ.
ಹೌದು. ಹೊಟ್ಟಿ ಬಂಗಾರಮ್ಮನ ಮಾತು ಕೊಟ್ಟಿ ಮುರ್ತಾನೆ. ಒಂದು ಕಿತ ಏಳದ್ಮೇಲೆ ಮುಗೀತು. ಅದ್ ಮಾಡೇ ಮಾಡ್ತೀನಿ. ಹಲೋ ಅಮ್ಮ, ನನಗೆ ತುಂಬ ಬೇಜಾರಾಗ್ತಿದೆ ಅಮ್ಮ. ತಂದೆ ಇಲ್ದಿರೋ ಮಕ್ಕಳಿಗೆ ತಾಯಿನೇ ಎಲ್ಲ ಅಂತ ಹೇಳ್ತಾರೆ, ಆದರೆ ನನಗೆ ನಿನ್ಗಿಂತ ಬಂಗಾರತೆನೇ ಎಲ್ಲ. ನೀನು ಮಾಡಿದ ಒಂದೇ ಒಂದು ತಪ್ಪಿಗೆ ಎಲ್ಲರೂ ನನ್ನನ್ನು ತಪ್ಪಿತಸ್ಥಳಾಗಿ ನೋಡ್ತಾರಮ್ಮ. ಆದರೆ ಅತ್ತೆ ಒಬ್ಬರೇ ನನ್ನ ಪರವಾಗಿರೋದು ಈ ಮನೇಲಿ. ಅವರಿಗಷ್ಟೇ ನನ್ನ ಮೇಲೆ ನಂಬಿಕೆ ಇರೋದು. ನನ್ನ ಪಾಲಿಗೆ ಅತ್ತೆನೇ ದೇವರು ಅಮ್ಮ. ನೀನು ತಪ್ಪು ಮಾಡಿದೆ ಅಂತ ನಾನು ಯಾವತ್ತೂ ಆ ತಪ್ಪು ಮಾಡಲ್ಲ ಅಮ್ಮ. ಆ ರಾಜಿ ನನ್ನನ್ನೇ ನಂಬಿಕೆ ದ್ರೋಹಿ ಅನ್ನೋ ಥರ ಮಾತಾಡ್ಬಿಟ್ರು. ಅದನ್ನ ಅಜ್ಜಿನ ನಂಬಿಟ್ರು. ಆದರೆ ನಾನು ಯಾವತ್ತೂ ಅತ್ತೆಗೆ ದ್ರೋಹ ಮಾಡಲ್ಲ ಅಮ್ಮ. ಅತ್ತೆ, ನೀವ್ ಯಾವಾಗ ಬಂದ್ರಿ? ನೀನ್ ನಿಮ್ಮವ್ವನ್ ತವ ಮಾತಾಡಕ್ ಶುರು ಮಾಡ್ತೀಯಲ್ಲ, ಆಗ್ಲೇ ಬಂದೆ ಕೂಸೆ. ಅತ್ತೆ, ಅದು ರಾಧಾ, ಯಾಕವ ಕಣ್ಣೀರಾಗ್ತೀಯ? ನೀನ್ ಯೋನು ಅನ್ನೋದು ನನಗೆ ಗೊತ್ತಿಲ್ವೇ? ಒಂದೊಂದ್ಸಲ ತುಂಬ ನೋವಾಗುತ್ತೆ ಅತ್ತೆ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ ತಕ್ಷಣ ಅವ್ರು ಮಾಡೋ ಕೆಟ್ಟ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತನ. ಈಗ ಯಾರವ ಹಂಗೆ ಹೇಳಿದ್ದು? ನೀವೇ ನೋಡಿರಲ್ಲ ರಾಜಿ ಹೇಗೆಲ್ಲ ಮಾತಾಡಿದ್ರು ಅಂತ. ದಿಕ್ಕು ದೆಸೆ ಇಲ್ದಿರೋ ಹುಡುಗಿ ಅಂತ ಇಲ್ದಿರೋದೆಲ್ಲ ಅಪವಾದ ಹೊರ್ಸೋದ ಅತ್ತೆ. ಏ ರಾಧವ, ನೀನ್ ಯಾಕವ ದಿಕ್ಕು ದೆಸೆ ಇಲ್ದಿರೋಳಾಗ್ತೀಯ? ನಿನ್ಗೆ ಅಂತ ನಾವೆಲ್ಲ ಇಲ್ವೇ? ನೀವಿರೋದಕ್ಕೆ ಅತ್ತೆ ನಾನಿಲ್ಲಿ ಇರೋದು. ಆದರೆ ಎಲ್ಲರೂ ನನ್ನನ್ನು ಅನುಮಾನದಿಂದ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತತ್ತೆ. ನೀನ್ ಯಾರು ಅನುಮಾನದಿಂದ ನೋಡ್ತಿಲ್ಲ ರಾಧವ. ಅದ್ಯಾವುದೋ ಬೀದಿ ನಾಯಿ ಬಂದ್ ಬಗ್ಳದ್ರೆ ನಾವು ಮನೆಯವ್ರನ್ನೇ ಕಳ್ರು ಅನ್ನೋ ಕಾಯ್ತದ? ಇಲ್ಲ ಅತ್ತೆ, ಅಜ್ಜಿಗೆ ನನ್ನ ಮೇಲೆ ಯಾವಾಗಲೂ ಅನುಮಾನ. ಅವ್ರು ಪ್ರತಿ ಸತಿ ಅನುಮಾನ ಪಟ್ಟಾಗ್ಲೂ ನಾನು ಅದನ್ನ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ರಾಧವ ನೋಡು, ಸ್ನೇಹನ್ ಮ್ಯಾಕೆ ನಾನು ಮೊದಲು ಹಿಂಗೆ ಅನುಮಾನ ಪಡ್ತಿದ್ದೆ. ಆದ್ರೆ ಆಮ್ಯಾಕೆ ನನ್ನ ಅಭಿಪ್ರಾಯ ಬದಲಾಗ್ಲಿಲ್ವೇ? ಅವಂಗೂ ಆಟೆಯ. ಇವತ್ತಲ್ಲ ನಾಳೆ ನಿನ್ನ ಒಳ್ಳೆತನದ ಬಗ್ಗೆ ಗೊತ್ತಾಯ್ತದೆ. ಆದ್ರೂ ಯಾಕೋ ನನ್ನ ಮನಸ್ಸು ಇದಕ್ಕೆ ಒಪ್ತಿಲ್ಲ ಅತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.